ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಜವಳಿಗೆ ಮತ್ತು ಅಫಜಲ್ಪುರ್ಗೆ ಯಾಕೆ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ಯಾರ ಅಂತ ಹೇಳಿ ಒಂದೊಂದು ಎರಡು ಉದಾಹರಣೆ ಹೇಳಬೇಕಾಗಿದೆ. ಕಲಬುರಗಿ ಲೋಕಸಭಾ ಅಭ್ಯರ್ಥಿಗಳು ಮತ್ತು ಸದಸ್ಯರಾಗಿ ಕೆಲಸ ಮಾಡಿದಾರ. ಹೆಚ್ಚಿನ ಮತಗಳು ಅಫಜಲ್ಪುರ ಮತ್ತು ಜವಳಿಗೆ ಹೆಚ್ಚಿನ ಮತಗಳಿಂದ ಆಸ್ ಕಳಿಸಿಗೋಸ್ಕರ ಇವತ್ತು ಭಾರತ್ ಮಾಲ್ ಅಂತಕ್ಕಂಥ ದೊಡ್ಡ ಒಂದು 16 ಕೋಟಿಗಿಂತ ಹೆಚ್ಚಿನ ಪ್ರಾಜೆಕ್ಟ್ ಇವತ್ತು ಜವಳಿಗೆ ಮತ್ತು ಅಫಜಲ್ಪುರದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ. ಅದ್ರ ಜೊತೆಯಲ್ಲಿ ಕೂಡ ಅನೇಕ ಕೆಲಸಗಳು ಅವರ ಅವಧಿಯಲ್ಲಿ 5 ವರ್ಷ ಅವಧಿಯಲ್ಲಿ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಆದ್ರೂ ಏನೇನ್ ಕೆಲಸ ಮಾಡ್ರಿ ಅಂತ ಅವರು ಕೂಡ ಹೇಳ್ತಾರೆ. ಇವತ್ತು ನಾವು 2ನೇ ಬಾರಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕಾದ್ರೆ ಇವತ್ತು ಗುಲ್ಬರ್ಗ ಲೋಕಸಭಾ ಅಭ್ಯರ್ಥಿಗಳಂತ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ ನೀವು ಹೋದ ಸಲ 1 ಲಕ್ಷ ಮತಗಳನ್ನು ಗೆಲ್ಲಿಸಿಕೊಟ್ಟು ಕಳಿಸಿದ್ರಿ. ಈ ಸಲ 1.5 ಲಕ್ಷ ಮತಗಳಿಂದ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕಂದ್ರೆ ತಮ್ಮೆಲ್ಲರ ಬಳಿ ಕೈಗೊಂಡು ಹೇಳ್ಬೇಕು. ಅತಿ ವಿಶ್ವಾಸ ಜಾಸ್ತಿ ವಿಶ್ವಾಸ ಇದ್ರಿ. ಕಲಬುರಗಿ ಜಿಲ್ಲೆಯಲ್ಲಿ 8 ಮಂಡಲದಲ್ಲಿ ವಿಶ್ವಾಸದಿಂದ ಎಂಪಿ ಸಭೆ ತಿರುಗಾಡ್ತಕ್ಕಂಥ ಕ್ಷೇತ್ರಗಳು ಜವರ್ಗಿ ಮತ್ತು ಅಫಜಲ್ಪುರ್. ಯಾಕೆ ಆ ರೀತಿ ಕೆಲಸನೂ ಕೂಡ ಮಾಡಿ ತೋರಿಸಿದ್ವಿ. ಹೆಚ್ಚಿನ ಮತಗಳಾಗಿ ಕೂಡ ಆಶೀರ್ವಾದ ಮಾಡಿದ್ದೇವೆ. ಈಗಲೂ ಕೂಡ ನಮ್ಗೆ ಕೂಡ ವಿಶ್ವಾಸ ಇದೆ. ಮತ್ತು ಅಫಜಲ್ಪುರ್ ಮತ್ತು ಜವರ್ಗಿ 2 ಕ್ಷೇತ್ರದಲ್ಲಿ ಕೋರ್ಸಲ್ಲಿ ತಾವು ಆಶೀರ್ವಾದ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಿನ ಮತಗಳನ್ನು ನಾವು ಹಾಕ್ತಿರತಕ್ಕಂಥ ಕೂಡ ಈಗಲೇ ಎಂಪಿ ಸಭೆ ಅನೇಕ ಕಡೆ ಹೇಳ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ. ಇವತ್ತು ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಈ ಸಲ ತಾವೆಲ್ಲರೂ ಕೂಡ ಹೆಚ್ಚಿನ ಮತಗಳ ಹಾಕಿ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ 2ನೇ ಬಾರಿ ಲೋಕಸಭಾ ಅಭ್ಯರ್ಥಿಗಳು ಮಾಡಿ ನೀವು ಆಶೀರ್ವಾದ ಮಾಡಿದ್ರೆ ಖಾಲಿ ಲೋಕಸಭಾ ಅಭ್ಯರ್ಥಿಯಾಗಿರಂಗಿಲ್ಲ. ಅವರು ಬರ್ತಕ್ಕಂಥ ದಿನದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ಕಲಬುರಗಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಇವತ್ತು ಭಾರತ ಸರ್ಕಾರ ಇವತ್ತು ಸಚಿವರಾಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಕೂಡ ನಾವು ಹೇಳಬೇಕಾಗಿದೆ. ಇವತ್ತೆಲ್ಲರೂ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರೆ ಸಮಯ ಕೂಡ ಬಹಳಷ್ಟು ಆದರೂ ಕೂಡ ಈ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿದ್ರಿ. ಇನ್ನು ಕೂಡ ಅಧ್ಯಕ್ಷ ಮಾತಾಡೋದೇ ಎಂಪಿ ಸಾಹೇಬರು ಕೂಡ ಮಾತಾಡೋರಿರೋದ್ರಿಂದ ನಾವು ಕೂಡ ಅವ್ರ ಜೊತೆಯಲ್ಲಿ ಕೂಡ ನಾನು ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಜನರು ಇವತ್ತು ನನಗೂ ಕೂಡ 2ನೇ ಬಾರಿ ಶಾಸಕರಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ನಾವು 3 ಮಂದಿ ಜೊತೆಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು ಇಲ್ಲಿದ್ದೆವು. ಇವತ್ತು ನಾವು ಕೂಡ ಕ್ಷೇತ್ರ ಜನರ ಆಶೀರ್ವಾದ ಮತ್ತು ಇದಕ್ಕೆ ಎಲ್ಲ ಹಿರಿಯರ ಆಶೀರ್ವಾದದಿಂದ 2ನೇ ಬಾರಿ ನನ್ನ ಶಾಸಕರಾಗಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಪಕ್ಷದಿಂದ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟೇ ಇದಾದ್ರೂ ಕೂಡ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ 1.5 ಲಕ್ಷ ಮತಗಳಿಂದ ಇವತ್ತು ನನ್ನ ಕ್ಷೇತ್ರದಿಂದ ಕೂಡ 25,000 ಮತಗಳ ಲೀಡ್ ಕೊಡ್ತೀನಿ ಅಂತಕ್ಕಂಥ ಕೂಡ ನಾನು ಈಗಾಗಲೇ ಕೂಡ ಹೇಳಿದ್ದೀನಿ. ನಾವೆಲ್ಲರೂ ಕೂಡ ಹೆಚ್ಚಿನ ಮತಗಳ ಆಶೀರ್ವಾದ ಮಾಡಿ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ 2ನೇ ಬಾರಿ ಪಾರ್ಲಿಮೆಂಟ್ ನಲ್ಲಿ ಕಳಿಸಿ ಅವ್ರು ಬರೋದಕ್ಕೆ ಖಾಲಿ ಬರೋದಿಲ್ಲ. ಈ ಕಲಬುರಗಿ ಜಿಲ್ಲೆಯ ಸಚಿವ ಸ್ಥಾನ ತಗೊಂಡು ಬಂದೇ ಬರ್ತಾರೆ ಅಂತಕ್ಕಂಥ ಕೂಡ ಮುಖಾಂತರ ಎಲ್ಲರಿಗೂ ಹೇಳಿ